ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ. ನಾನು ನಿಮ್ಮ ಪ್ರೀತಿಯ ಮುರುಳಿ ಶಿರಾ. ಓಕೆ, ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ನಮ್ಮ ಶಿವಲಿಂಗೇಗೌಡ್ರು. ಎಸ್, ಇವತ್ತು ಮಾತಾಡೋದಕ್ ಬಂದಿರೋದು, ಹೌದು, ನೀವ್ ಅಂದ್ಕೊಂತ ಇರೋದು ಖಂಡಿತವಾಗಿ ಸತ್ಯ. ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ರವರ ಬಗ್ಗೆನೆ. ದರ್ಶನ್ ಸರ್ ಬಗ್ಗೆ ನೋಡಿ, ಏನು ಅಂತಂದ್ರೆ ತುಂಬಾ ಜನಕ್ಕೆ ಗೊಂದಲ ಇತ್ತು. ಅವ್ರು ಬರ್ತಡೇ ಮಾಡ್ಕೊಳಲ್ವಾ ಅನ್ನೋದು. ಆದ್ರೆ ದರ್ಶನ್ ಅವರು ಒಂದ್ ಕಡೆ ಕ್ಲಾರಿಟಿಯನ್ನ ಕೊಟ್ಬಿಟ್ರು. ಆದ ನಂತರ ಏನೇನಾಯ್ತು ಅಂತ ನಿಮಗ್ ಗೊತ್ತು, ಅದ್ರ ಬಗ್ಗೆ ಹೇಳಿ. ಅನಂತರ ನೆಕ್ಸ್ಟ್ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಮೊದಲನೇದಾಗಿ ನೋಡೋದಕ್ಕೆ ಹೆಂಗ್ ಕಾಣಿಸ್ತಾ ಇದಾರೆ ಅನ್ನೋದ್ರಿಂದ ತಗೊಂಡ್ಬಿಡೋಣ. ನಿಜವಾಗ್ಲೂ ನನ್ನ ಮಗುಂದ್ ಈಗಾಗಲೇ 10-15 ವರ್ಷದ ಹಿಂದೆ ಹೋದ್ರೆ ಆಗ ಒಂದು ನಮ್ಮ ಬಾಸ್ದು ಒಂದು ಫೇಸ್ ಇತ್ತಲ್ಲ, ಆ ಫೇಸ್ ಮತ್ತೆ ಮರುಕಳಿಸ್ತು. ಮೊನ್ನೆ ಮಾಡಿದ ಒಂದೇ ಒಂದು ವಿಡಿಯೋ ಅಷ್ಟು ಸಖತ್ ಆಗಿತ್ತು, ಬಹಳ ಖುಷಿ ಆಯ್ತು. ಅಲ್ಲ, ತುಂಬಾ ಜನ ಅದ್ರ ಬಗ್ಗೆ ಮಾತಾಡಿದ್ರು. ತಾಕೋ ಅಂದ್ರೆ ದೊಡ್ಡ ದೊಡ್ಡ ಸ್ಯಾಟಲೈಟ್ ಚಾನೆಲ್ಸ್ ಕೂಡ ಮಾತಾಡೋದು. ಹೌದು, ಏನು ಮೊದ್ಲೇ ಇದ್ದಂತ ಒಂದು ಕಳೆ ಇತ್ತಲ್ಲ, ಆ ಒಂದು ಹೌದು ಒಂದು ಲುಕ್ ಚಾರ್ಮ್ ಇವಾಗ ನೋಡಬಹುದು ಅನ್ನೋದು ತುಂಬಾ ಚರ್ಚೆ ಆಯ್ತು. ಅದು ಪ್ರತಿಯೊಬ್ಬ ವಿಡಿಯೋ ನೋಡಿದ್ರು ಕೂಡ ಕಾಣಿಸ್ತಾ ಇತ್ತು. ಹೌದು, ಮತ್ತೆ ಮೊದಲಿಂಗ್ ಆಗ್ಬಿಟ್ರಲ್ಲ ಬಾಸು ಅನ್ನೋದು ಪ್ರತಿಯೊಬ್ಬ ನೋಡುಗರಿಗೂ ಕಾಣಿಸ್ತಾ ಇತ್ತು. ಆಕ್ಚುಲಿ ಬೇಕಾಗಿತ್ತು ನೋಡುಗರಿಗೆ, ನಮ್ಮ ಕರ್ನಾಟಕದ ಜನಕ್ಕೆ ಆ ಒಂದು ಲುಕ್ ಬೇಕಾಗಿತ್ತು. ಹೌದು, ಹೆಂಗಿದೆ ಲುಕ್ ನೋಡೋದಕ್ಕೆ ಆ ಫೀಲೇ ಬೇರೆ ತರ ಇದೆ. ಅದನ್ನು ಕೂಡ ಕೆಲವರು ಕೆಟ್ಟದಾಗೆಲ್ಲ ಬಿಂಬಿಸ್ಕೊಂಡಿದ್ರು. ಅದು ಅವ್ರವ್ರಿಗೆ ಬಿಟ್ಟಂತ ವಿಚಾರಗಳು. ಆದ್ರೆ ನಾನು ಹೇಳೋದು ಇಷ್ಟೇ ಗುರು, ನನ್ನ ಮಗಂದು ನಮ್ಮ ಬಾಸ್ ಚಾರ್ಮೆ ಬೇರೆ ಇದೆ, ಆ ಒಂದು ಕಿಕ್ಕೆ ಬೇರೆ ಇದೆ, ಗೊತ್ತಾಯ್ತಾ? ಅದಕ್ಕೆ ಯಾರು ಕೂಡ ಒಂದ್ ಏನಂತಾರೆ ಚ್ಯುತಿ ತರುವಂತ ಕೆಲಸ ಮಾಡೋದಕ್ ಸಾಧ್ಯ ಇಲ್ಲ. ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ಡೇ ಇದೆ. ಸೊ ನಮ್ ಬಾಸೆ ಹೇಳ್ದಾಗೆ, ಅಂದ್ರೆ ನಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ರವ್ರೆ ಹೇಳ್ದಾಗೆ, ಈ ಸರಿ ಹುಟ್ಟುಹಬ್ಬ ಆಚರಿಸ್ಕೊಂತ ಇಲ್ಲ ಅನ್ನೋದು ಒಂದು ವಿಷಾದನೀಯ ಸಂಗತಿ. ಯಾಕೆ ಅಂತಂದ್ರೆ ನಿಮ್ಗೂ ಕೂಡ ಗೊತ್ತಿದೆ, ಎಷ್ಟೋ ಕೋಟ್ಯಾಂತರ ಅಭಿಮಾನಿಗಳು ಗೊತ್ತಿದೆ, ಅವರ ಒಂದು ಕಾಲು ಸ್ವಲ್ಪ ಫ್ರಾಕ್ಚರ್ ಆಗಿರೋ ಕಾರಣ ಅವರು ಒಂದು ಹುಟ್ಟುಹಬ್ಬನ ಆಚರಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಯಾಕೆಂದ್ರೆ ಅವ್ರಿಗೆ ಒಂದೇ ಆಸೆ, ನನ್ನ ಅಭಿಮಾನಿಗಳಿಗೆ ಅಟ್ಲೀಸ್ಟ್ ವರ್ಷದಲ್ಲಿ ಒಂದು ಸರಿನಾದ್ರೂ ಅವ್ರ ಕೈಗಳನ್ನ ನಾನ್ ಮುಟ್ಬೇಕು, ನನ್ನ ಕೈಗಳನ್ನ ಅವ್ರು ಮುಟ್ಬೇಕು, ಆ ಸ್ಪರ್ಶ ತಗೋಬೇಕು, ಅಭಿಮಾನಿಗಳನ್ನ ಹತ್ರದಿಂದನ ಒಂದು ವೆಲ್ಕಮ್ ಮಾಡ್ಕೋಬೇಕು, ಅಥವಾ ಅಭಿಮಾನಿಗಳು ಬಂದು ಹತ್ರದಿಂದ ಹುಟ್ಟುಹಬ್ಬದ ಶುಭಾಶಯಗಳು ಬಾಸ್ ಅಂತ ಅಂದಾಗ ಥ್ಯಾಂಕ್ಸ್ ಚಿನ್ನ ಅಂತಂದು ಹೇಳೋದು, ಆ ಒಂದು ಕಿಕ್ಕು ಪಕ್ಕದಲ್ಲಿ ಅಪೋಸಿಟ್ ಅಲ್ಲಿ ಇರ್ಬೇಕು ಅನ್ನೋ ಒಂದು ಭಾವನೆಯಿಂದನ ಅವ್ರು ಮತ್ತೆ ಅದೇ ವಿಡಿಯೋದಲ್ಲೇ ಹೇಳ್ತಾರೆ ಗೌಡ್ರೆ. ನೋಡಿ, ಅವರು ರಾತ್ರಿ 11:45 ನಿಂತ್ಕೊಂಡ್ರೆ ಬೆಳಿಗ್ಗೆ ಸುಮಾರು ಒಂದು 4 ಗಂಟೆ 5 ಗಂಟೆ 6 ಗಂಟೆವರೆಗೂ ಅಭಿಮಾನಿಗಳು ಏನ್ ಬರ್ತಾರೆ, ಅವ್ರದಾದ ಒಂದು ವಿಶೇಷನ ತಿಳಿಸ್ತಾನೆ ಆ ರೀತಿ ಒಂದು ವಾತಾವರಣ ಅಲ್ಲಿ ಕ್ರಿಯೇಟ್ ಆಗ್ತಾ. ಹೌದಾ? ಹಾಗಾಗಿ ದರ್ಶನ್ ಸರ್ಗೆ ಏನಾಗ್ಬಿಟ್ಟಿದೆ ಈ ಬಾರಿ, ಎಲ್ಲೋ ಅದನ್ನ ಕಳ್ಕೊಳ್ತಾ ಇದೀನಲ್ಲ ಅಂತ ಒಂದು ಫೀಲು ಕೂಡ ಇದೆ. ಹೌದು. ಅದನ್ನ ಬಿಟ್ರೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಗೌಡ್ರೆ, ಈಗ ಅವರು ಇನ್ನೊಂದ್ ಹೇಳಿದ್ರು ಅಂದ್ರೆ, ಈಗ ನೋಡಿ ಶಾರುಖ್ ಖಾನ್, ಸಲ್ಮಾನ್ ಖಾನ್ ಅವರೆಲ್ಲ ಒಂದ್ ಇದನ್ ಮಾಡ್ತಾರೆ, ನಿಮಗ್ ಗೊತ್ತಿರ್ಬೇಕು. ಏನಪ್ಪಾ ಅಂತಂದ್ರೆ, ಅಲ್ಲಿ ಎಲ್ಲೋ ನಿಂತ್ಕೊಂತಾರ, ಒಂದ್ ದೊಡ್ಡ ಗೇಟ್ ಹಾಕಿರ್ತಾರೆ, ಅದ್ರ ಮೇಲೆ ನಿಂತ್ಕೊಂತಾರ ಅವರು. ಆ ಗೇಟ್ ಹತ್ರಕ್ ಬರೋದಕ್ಕೂ ಆಗಲ್ಲ ಯಾರ ಕೈಲೂ. ಅಲ್ಲಿಂದ ಬಾಸ್ ಹಿಂಗ ಅಂದ್ಕೊಂಡ್ ಸುಮ್ನೆ ಆಗ್ಬಿಡ್ತಾರೆ. ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ರೀ, ನನ್ನ ಮಗನ್ರಿ ಯಾವುದೇ ಒಬ್ಬ ಆಕ್ಟರ್ನ ತಗೊಂಡ್ರು ಕೂಡ ಆ ತರದಲ್ಲಿ ಸಾಧ್ಯನೇ ಇಲ್ಲ. ಯಾರೋ ಇರ್ಬೋದೇನೋ, ಬಟ್ ಯಾರು ಆ ತರದವ್ರು ಯಾರು ಇಲ್ಲ. ಎಲ್ಲ ಅಭಿಮಾನಿಗಳನ್ನ ಹತ್ರದಿಂದ ಮಾತಾಡ್ಸೋಂತವ್ರೆ. ಅದರಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ರವರು ಖಂಡಿತವಾಗಿ ಅಭಿಮಾನಿಗಳ ಒಂದು ಸ್ಪರ್ಶನ ತಗೋಬೇಕು, ಅಭಿಮಾನಿಗಳನ್ನ ಅಂದ್ರೆ ಒಂದು ವರ್ಷದಲ್ಲಿ ಒಂದು ಸರಿನಾದ್ರೂ ಹತ್ರದಿಂದ ನಿಂತ್ಕೊಂಡು ನೋಡ್ಬೇಕು, ಮಾತಾಡಿಸ್ಬೇಕು, ಅವರ ಒಂದು ಪ್ರೀತಿ ಪ್ರೋತ್ಸಾಹ ಆಶೀರ್ವಾದನ ಹತ್ರದಿಂದಾನೇ ಸ್ವೀಕರಿಸ್ಬೇಕು ಅನ್ನೋದಿತ್ತು. ಆದ್ರೆ ಅದೇ ಈಗ ಎಲ್ಲೋ ಮನೆ ಮೇಲೆ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ಆಯ್ಚಿನ ಬಾಯ್ಚಿನ ಅಂತ ಅನ್ನೋದಕ್ಕೆ ಇಷ್ಟ ಇಲ್ಲದೆ ಇರೋ ಕಾರಣ ಅವ್ರು ಈ ಒಂದು ಹುಟ್ಟುಹಬ್ಬನ ಈ ವರ್ಷ ಆಚರಿಸ್ಕೊಂತಾ ಇಲ್ಲ. ಸೊ ಯಾರು ಕೂಡ ಅದಕ್ಕೆ ನಿರಾಶೆ ಆಗ್ಬಾರ್ದು ಅನ್ನೋ ಸಲುವಾಗಿನೇ ಇನ್ನೊಂದು ಸರ್ಪ್ರೈಸ್ ಕೂಡ ಇಟ್ಟಿರ್ತಕ್ಕಂಥದ್ದು. ಏನ್ ಸರ್ಪ್ರೈಸ್ ಅದು ಅಂತಂದ್ರೆ, ಆಲ್ಮೋಸ್ಟ್ ಕೆಲವು ಅಭಿಮಾನಿಗಳಿಗೆ ಗೊತ್ತಾಗಿರುತ್ತೆ, ಇನ್ನೂ ಕೆಲವು ಅಭಿಮಾನಿಗಳಿಗೆ ಗೊತ್ತಾಗದೆ ಇರತಕ್ಕಂಥವ್ರಿಗೆ ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ಡೆವಿಲ್ದು ಮತ್ತೊಂದು ಟೀಸರ್ ಬರ್ತಾ ಇದೆ. ಅದೇ 16ನೇ ತಾರೀಕು ನಮ್ಮ ಬಾಸ್ ಹುಟ್ಟುಹಬ್ಬದ ದಿನ. ಎಸ್, ಅದೊಂದು ವಿಶೇಷ ಗೌಡ್ರೆ. ಅಂದ್ರೆ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಟ್ರೋಲ್ಗಳು ನಡೀತಾ ಇದೆ. ಹೌದು, ಪಾಸಿಟಿವ್ ಟ್ರೋಲ್. 6 ದಿನ 7 ದಿನ 8 ದಿನ ಪೋಸ್ಟರ್ಗಳು ಬರ್ತಾ ಇದೆಯಲ್ವಾ, ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದೆ. ಸೊ ಪಾಸಿಟಿವ್ ವೈಬ್ ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು, ಆ ಪಾಸಿಟಿವ್ ಟ್ರೋಲ್ ನ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಅಲ್ಲೇನೆ ಡಿ ಬಾಸ್ ಫ್ಯಾನ್ ಪೇಜ್ ಗಳಲ್ಲಿ ತುಂಬಾ ಕಡೆ ಹರಿದಾಡ್ತಾ ಇರತಕ್ಕಂಥ ವಿಚಾರ. ಅದು ಬಹಳ ಖುಷಿ ವಿಚಾರ.
ಅಂದ್ರೆ ಈಗ ಇನ್ನೊಂದ್ ನೋಡು ಈ ಮುರಳಿ ಅವ್ರೆ, ಹ್ಮ್ ಇದಕ್ಕಿಂತ ಹಿಂದೆನೆ ಇದು ಅದ್ರದ್ದೊಂದು ಇದ್ ಬಿಟ್ಟಿದ್ರು ಮೊದ್ಲೇ ಒಂದು ವಿಡಿಯೋ ಬಿಟ್ಟಿದ್ರು, ಅದು ಕೂಡ ಟೀಸರ್ ತರನೇ ಇತ್ತು. ಹ್ಮ್ ಈ ಬಾರಿ ಯಾವ ರೀತಿ ಬರ್ಬೋದು ಅನ್ನುವಂತ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದೆ ಈ ಬಾರಿ ಹ್ಮ್ ಅಲ್ವಾ? ಇಲ್ಲ ಅಂದ್ರೆ ಈ ಸರಿ ಆ ಹೋದ್ ಸರಿನೇ ಅಷ್ಟು ಅಪ್ಡೇಟೆಡ್ ವರ್ಷನ್ಸ್ ಅಲ್ಲಿ ಬಿಟ್ಟಿದ್ರು. ಈ ಸರಿ ಅಭಿಮಾನಿಗಳಿಗೆ ಅಷ್ಟು ಸಿಂಪಲ್ ಆಗಿ ಅಂದ್ರೆ ಹೋದ್ ಸರಿ ಕೊಟ್ಟಂಗೆ ಕೊಡಲ್ಲ ಅಂತ ಈ ಸರಿ. ಯಾಕೆಂದ್ರೆ ಇದ್ರಲ್ಲಿ ಅಪ್ಡೇಟೆಡ್ ವರ್ಷನ್ಸ್ ಹೋದ್ ಸರಿ ಬಿಟ್ಟಿದ್ರು. ಓಕೆನಾ, ನಮ್ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಅಪ್ಡೇಟೆಡ್ ವರ್ಷನ್. ಈಗ ಅದಕ್ಕಿಂತ ಒಂದ್ ಸ್ವಲ್ಪ ಒಂದು ಲೆವೆಲ್ಗೆ ದೊಡ್ಡ ಮಟ್ಟದಲ್ಲೇ ಬಿಡ್ತಾರೆ ಅನ್ನೋದು ಸುದ್ದಿ ಹರಿದಾಡ್ತಾ ಇರ್ತಕ್ಕಂಥದ್ದು. ಸೇಮ್ ಆಸ್ ಯೂಶಲ್ ಹೋದ್ ಸರಿ ಯಾವ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಸರಿಗಮ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲೇನೋ ಏನ್ ಬಂದಿತ್ತು ನಮ್ಮ ಡೆವಿಲ್ ಸಿನಿಮಾದ ಟೀಸರು. ಸೊ ಈ ಬಾರಿನೂ ಕೂಡ ಅದೇ ಒಂದು ಚಾನಲ್ ನಲ್ಲೇನೆ ಬರೋದು ಕನ್ಫರ್ಮ್ ಆಗಿದೆ. ಎಲ್ರು ಕೂಡ ಮಿಸ್ ಮಾಡದೆ ನೋಡಿ. ಯಾಕೆ ನೋಡಿ ಮಿಸ್ ಮಾಡಿದೆ ನೋಡಿ ಅಂತಲ್ಲ, ಇದನ್ನ ನೋಡಕ್ಕೂ ಕೂಡ ಜನ ತುದಿಗಾಲ್ನಲ್ಲಿ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಹಿಂದೆ ಬಿಟ್ಟಿದ್ರಲ್ಲ ಅದು ಒಂದು ಸೆನ್ಸೇಷನಲ್ ನ ಕ್ರಿಯೇಟ್ ಮಾಡಿ ಒಂದಷ್ಟು ಜನಕ್ಕೆ ತಲುಪಿತ್ತು. ಆದ್ರೆ ಈ ಬಾರಿ ಏನಪ್ಪಾ ಅಂದ್ರೆ ದರ್ಶನ್ ಅವರ, ಯಾಕಂದ್ರೆ ತುಂಬಾ ಒಂದ್ ವರ್ಷನೇ ಕಳೆದೋಯ್ತು ಅವರು ಸಿನಿಮಾ ಬಂದು. ಹೆಂಗ್ ಇರಬಹುದು ಇದು ಸಿನಿಮಾ, ಇರಬಹುದು ಕ್ಯೂರಿಯಾಸಿಟಿ ಜಾಸ್ತಿ. ಎಲ್ಲಾ ವರ್ಗದ ಜನರು ಕಾಯ್ತಾ ಇದಾರೆ ಈ ಒಂದು ಟೀಸರ್ಗೆ ಅಲ್ವಾ? ಇದು ಟ್ರೈಲರ್ ಬಿಟ್ಬಿಟ್ರಂತೂ ನಿಜವಾಗ್ಲೂನು, ಇವಾಗ ಟ್ರೈಲರ್ ಬಿಟ್ಟು ನೆಕ್ಸ್ಟ್ ಸಿನಿಮಾ ಬಂದ್ಬಿಟ್ರಂತೂ ಕರ್ನಾಟಕದಲ್ಲಿ ಯಾವ ಮಟ್ಟಿಗೆ ಹೋಗುತ್ತೆ ಸಿನಿಮಾ ಅಂದ್ರೆ ಡೆವಿಲ್ ನೆಕ್ಸ್ಟ್ ಲೆವೆಲ್. ಅದು ಊಹೆ ಮಾಡ್ಕೊಳ್ಳೋದಕ್ಕೂ ಸಹ ಸಾಧ್ಯನೇ ಇಲ್ಲದೆ ಇರತಕ್ಕಂತ ವಿಚಾರಗಳಾಗತ್ತೆ. ಏನಂತಾರೆ, ಇಡೀ ಬೇರೆ ಬೇರೆ ಲ್ಯಾಂಗ್ವೇಜಸ್ ನ ಒಂದು ಸಿನಿಮಾದವರು ತಿರುಗಿ ನೋಡೋ ತರದಲ್ಲಿ ಆಗದಂತೂ ಖಂಡಿತವಾಗಿ ನಿಜ. ಯಾಕೆಂದ್ರೆ ಇಷ್ಟು ವರ್ಷ ಆಲೆ ತಿರುಗಿ ನೋಡ್ತಲೇ ಇದ್ದಾರೆ. ನಮ್ ಡಿ ಬಾಸ್ ಅವರ ಸಿನಿಮಾ ಆಗ್ಬಹುದು, ಇನ್ನೂ ಅನೇಕ ನಟರುಗಳ ಸಿನಿಮಾಗಳಾಗ್ಬಹುದು, ಬಂದಾಗ ತಿರುಗಿ ನೋಡುವಂತದ್ದು ಆಗೋಗಿದೆ. ಈಗ ಫಾರ್ ಎಕ್ಸಾಂಪಲ್ ಮ್ಯಾಕ್ಸ್ ಸಿನಿಮಾ ಬಂತು, ಎಷ್ಟು ಅದ್ಭುತವಾಗಿ ರೀಚ್ ಕಾಣ್ತು. UI ಬಂತು, ಮತ್ತೆ ಭೀಮಾ ಬಂತು, ಕೃಷ್ಣಂ ಪ್ರಣಯ ಸಖಿ ಬಂತು, ಇದು ಹಿಂಗೆ ಬರ್ತಾ ಇದಾವೆ. ಬಗೀರ ಬಂತು, ನಮ್ ಶಿವಣ್ಣ ಅವ್ರದ್ದು ರಣಗಲ್ ಬಂತು, ಬೈರತಿ ರಣಗಲ್ಲು. ಇವೆಲ್ಲ ಒಂದು ಅಂದ್ರೆ ಹಾಲೆ ನಮ್ ಕರ್ನಾಟಕನ ತಿರುಗಿ ನೋಡೋ ತರದಲ್ಲಿ ಮಾಡಿ ನಿಲ್ಲಿಸ್ಬಿಟ್ಟವ್ರೆ ಎಲ್ಲಾ ನಟರುಗಳು. ಆದ್ರೆ ಈ ಡೆವಿಲ್ ಬಂತು ಅಂತಂದ್ರೆ ಇನ್ನೊಂದು ಇತಿಹಾಸನ ಕ್ರಿಯೇಟ್ ಮಾಡೋದು, ಇನ್ನೂ ಏನಂತಾರೆ, ಇನ್ನು ಗೊತ್ತಿಲ್ದಂತ ಕೆಲವು ಅನ್ಯ ಭಾಷಿಗರಿಗೂ ಕೂಡ ಗೊತ್ತಾಗೋ ತರದಲ್ಲಿ ಖಂಡಿತವಾಗಿ ಆಗತ್ತೆ. ಅದು ಡೆವಿಲ್ ಇಂದ. ನೋಡಿ ಈಗ ಇನ್ನೊಂದು ಹೇಳ್ತಾ ಇದ್ರು ಏನಂದ್ರೆ, ಇಲ್ಲ ದರ್ಶನ್ ಅವರು ನೆಕ್ಸ್ಟ್ ಬೇರೆ ಲ್ಯಾಂಗ್ವೇಜ್ ಹೋಗ್ಬಿಡ್ತಾರೆ, ಅಲ್ಲಿ ಸಿನಿಮಾಗಳನ್ನ ಮಾಡ್ತಾರೆ. ಬದ್ನೇಕಾಯಿನೂ ಇಲ್ಲ, ಅದಕ್ಕೊಂದು ಕ್ಲಾರಿಟಿ ಬದ್ನೇಕಾಯಿನೂ ಇಲ್ಲ. ಮೊನ್ನೆನೆ ನಮ್ ಡಿ ಬಾಸ್ ಕ್ಲಾರಿಟಿನೂ ಕೊಟ್ಬಿಟ್ರಲ್ಲ. ಓಕೆನಾ, ಅದ್ ಸಾಧ್ಯನೇ ಇಲ್ಲ. ನನಗೆ ಇಲ್ಲೇ ಇಷ್ಟು ಪ್ರೀತಿ ಕೊಟ್ಟಿರ್ಬೇಕಾದ್ರೆ ನಾನು ಬೇರೆ ಏನಕ್ಕೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಬಹಳ ಅದ್ಭುತವಾಗಿ ಹೇಳಿದ್ರು. ಮತ್ತೆ ಅವರಿಗೆ ಆ ಕೃತಜ್ಞತಾ ಭಾವ ನೋಡಿ, ನೀವು ಮೊನ್ನೆ ಒಂದು ಆ ವಿಡಿಯೋದಲ್ಲಿ ನೀವು ನೋಡ್ಬೋದು. ನಾನು ಒಂದು 3-4 ಜನಕ್ಕೆ ಏನಂತಾರೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಧನ್ವೀರ್ ಅವ್ರದ್ದು, ರಕ್ಷಿತಾ ಅವ್ರದ್ದು, ಮತ್ತೆ ನಮ್ಮ ಇನ್ನೊಬ್ರು ಯಾರ್ದೋ ಹೇಳಿದ್ರು. ಹೌದು, ಅವ್ರಿಗೇನು ಯಾರ್ಯಾರು ಸಹಾಯ ಮಾಡಿದ್ರು ಅಭಿಮಾನಿಗಳದ್ದು ಕೂಡ ಹೇಳಿದ್ರು ಅವರು. ನನ್ನ ಪ್ರೀತಿಯ ಸೆಲೆಬ್ರಿಟೀಸ್ ಗಳಿಗೆ ನಾನು ಎಷ್ಟೇ ಏನೇ ಕೇಳ್ಕೊಂಡ್ರು ಕೂಡ ಕಮ್ಮಿನೇ ಆಗಿ ಅದೊಂಥರ ಎಲ್ಲಾ ಸೆಲೆಬ್ರಿಟಿಗಳಿಗೂ ಪಕ್ಕದಲ್ಲೇ ಕುತ್ಕೊಂಡು ಡಿ ಬಾಸ್ ಅವ್ರಿಗೆ ಹೇಳಿದ್ರೇನೋ ಅನ್ನೋ ತರ ಫೀಲ್ ನ ತಗೊಂಡ್ಬಿಡ್ತು. ಸೊ ನಮ್ಮ ಡಿ ಬಾಸ್ ಬಗ್ಗೆ ಯಾರು ಏನೇ ಮಾತಾಡ್ಕೊಳ್ಳಿ ಸ್ವಾಮಿ, ನಾವು ಕೋಪ ಮಾಡ್ಕೊಳಲ್ಲ, ಬೇಜಾರ್ ಮಾಡ್ಕೊಳಲ್ಲ, ನೊಂದ್ಕೊಳಲ್ಲ. ಸೊ ಹೋಗ್ತಾ ಇರ್ಲಿ. ಅದೇನೋ ಅಂತಾರಲ್ಲ, ನಾಯಿ ಬಗಳುತ್ತಾ ಇದ್ರೇನೆ, ಆನೆ ಹೋಗ್ತಾ ಇದ್ರೇನೆ ಆನೆಗೆ ಏನು ಆಗಲ್ಲ, ನಾಯಿ ಬಗಳ್ಕಂತ ಇರ್ಬೋದು ಅಷ್ಟೇನೆ. ಆನೆ ಹೋಗ್ತಾ ಇರುತ್ತೆ, ಆನೆ ಹೋಗ್ತಾ ಇರೋ ದಾರಿಲಿ ನಾಯಿಗಳು ಬಗಳುತ್ತಾ ಇದ್ರೆ ಏನ್ ವ್ಯತ್ಯಾಸ ಕಂಡು ಬರುತ್ತೆ? ಹೌದಲ್ವಾ? ಇನ್ನೊಂದು, ಈಗ ಡೆವಿಲ್ ಆದ ನಂತರ ಇನ್ನು ಒಂದೆರಡು ಚಿತ್ರಗಳು, ಒಂದು ಸರತಿ ಸಾಲಿನಲ್ಲಿ ಅಂತಾರಲ್ಲ, ಸಿಂಧೂರ ಲಕ್ಷ್ಮಣ ಅದೊಂದು ಬರ್ತಾ ಇದೆ. ಇನ್ನೊಂದು ಸಿನಿಮಾನು ಕೂಡ ಟೇಕ್ ಓವರ್ ಆಗ್ತಾ ಇದೆ. ಹೌದೌದೌದೌದು, ಆಂಜನೇಯ ಸ್ವಾಮಿ ಪ್ರೊಡಕ್ಷನ್, ಅವರು ಪ್ರೇಮ್ ಅವ್ರದೇನೆ, ಪ್ರೇಮ್ಸ್ ಅವ್ರದ್ದು ಕೂಡ ಒಂದು ಬರ್ತಾ ಇದೆ. ಆದಷ್ಟು ಬೇಗ ಆ ಸಿನಿಮಾಗಳೆಲ್ಲ ಬರ್ಲಿ. ಅಭಿಮಾನಿಗಳಿಗೆ ಮತ್ತೇನೆ ದರ್ಶನ್ ಬಾಸ್ ಅವರು, ಡಿ ಬಾಸ್ ಅವರು ಆದಷ್ಟು ಬೇಗ ಅಭಿಮಾನಿಗಳಿಗೆ ಸಿಗುವಂತದ್ದಾಗ್ಲಿ ಅನ್ನೋದೇ ನಮ್ಮ ಆಶಯ ಕೂಡ. ಸೊ ಯಾರು ಕೂಡ ಈ ಸರಿ ಹೋಗಿ ಸುಮ್ಮನೆ ಅನಾವಶ್ಯಕವಾಗಿ ಹೋದ್ ಸರಿ ಎಲ್ಲ ಇದ್ರು ಓಕೆ, ಈ ಸರಿ ಹೋಗಿ ಸುಮ್ನೆ ಇದಾಗ್ಬೇಡಿ. ಯಾಕೆಂದ್ರೆ ಪೊಲೀಸ್ನವರು ತುಂಬಾ ಇರ್ತಾರೆ. ಸೊ ಎಲ್ಲೆಲ್ಲಿಂದನೋ ದೂರದಿಂದ ಬರುವಂತವ್ರಿಗೆ ಎಲ್ರಿಗೂ ನಾನು ಕೇಳ್ಕೊಳ್ಳೋದು, ದಯವಿಟ್ಟು ಈ ಬಾರಿ ಡಿ ಬಾಸ್ ಅವರೇ ಒತ್ತಿ ಹೇಳಿದ್ದಾರೆ, ಈ ಸರಿ ದಯವಿಟ್ಟು ಸಿಗಕ್ ಆಗಲ್ಲ, ಬೇಜಾರಾಗ್ಬಿಡಿ ಯಾರು ಅಂತ ಅಂದ್ಬಿಟ್ಟು. ಹಾಗಾಗಿ ಯಾರು ಬರೋದಕ್ ಹೋಗ್ಬೇಡಿ. ನಿಮ್ಮ ಒಂದು ಪ್ರೀತಿ, ಆಶೀರ್ವಾದ, ಪ್ರೋತ್ಸಾಹನ ನಿಮ್ಮ ಮನೆಯಲ್ಲೇನೆ ಇದನ್ ಮಾಡ್ತಾ ಹೋಗಿ ಅನ್ನೋದೇ ಡಿ ಬಾಸ್ ಅವರ ಆಸೆ ಕೂಡ. ನಾವು ಕೂಡ ಕೇಳ್ಕೊಳ್ಳೋದಷ್ಟೇ. ಆದಷ್ಟು ಬೇಗ ಡಿ ಬಾಸ್ ಅವ್ರು ಮತ್ತೆ ಸಿಗ್ತಾರೆ ಎಲ್ರಿಗೂ ಕೂಡ. ಈಗ ನೋಡ್ಬೋದು, ಕ್ರಾಂತಿ ಸಿನಿಮಾ ಆದಾಗ ಡಿ ಬಾಸ್ ಅವ್ರ ಅಭಿಮಾನಿಗಳಿಗೆ ಎಲ್ರಿಗೂ ಕೂಡ ಒಂದು ಕರೆ ಕೊಟ್ಟಿದ್ರು.
ಗೊತ್ತಿದ್ಯಾ ತಮಗೆ? ಸೊ ನಾವೆಲ್ಲರೂ ಹೋಗಿದ್ವಿ ಆಗ. ಹೋಗಿ ಇದನ್ನ ಮಾಡ್ಕೊಂಡ್ ಬಂದಿದ್ವಿ ಅಂದ್ರೆ ಅವ್ರನ್ನ ಭೇಟಿಯಾಗಿ ಅವ್ರ ಹತ್ರ ಮಾತಾಡ್ಕೊಂಡ್ ಬಂದಿದ್ವಿ. ಅದೇ ತರದಲ್ಲೇ ಮತ್ತೆ ಡಿ ಬಾಸ್ ಅವರು ಆದಷ್ಟು ಬೇಗ ಕರೆ ಕೊಡ್ತಾರೆ. ಅಲ್ಲಿವರೆಗೂ ಯಾರು ಕೂಡ ಅನಾವಶ್ಯಕವಾಗಿ ಏನೇನೋ ಕೆಟ್ಟದಾಗೆಲ್ಲ ಮಾತುಗಳನ್ನ ಆಡೋದಕ್ಕೆ ಹೋಗ್ಬೇಡಿ. ಕೆಟ್ಟದಲ್ಲಿ ಯಾರುನು ನಿನ್ಸೋ ಅಂತ ಒಂದು ಕಾರ್ಯನ ಮಾಡೋದಕ್ಕೆ ಹೋಗ್ಬೇಡಿ. ಎಸ್, ಇನ್ನು ದರ್ಶನ್ ಅವರ ಒಂದು ಹೆಸರಲ್ಲಿ ಫ್ಯಾನ್ ಪೇಜ್ಗಳು ಏನಿದಾವೆ, ಕೆಲವು ಫ್ಯಾನ್ ಪೇಜ್ಗಳವರು ಸುಮ್ನೆ ಅನಾವಶ್ಯಕವಾಗಿ ಬೇರೆ ನಟರನ್ನ ನಿಂದಿಸ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ಪೇಜ್ಗಳು ಅವರು ನಿಜವಾಗಿ ದರ್ಶನ್ ಅವರ ಅಭಿಮಾನಿಗಳಂತೂ ಅಲ್ಲ. ನಾನು ನೋಡ್ತಾ ಇದ್ದೀನಿ, ನಿಜವಾಗಿ ಡಿ ಬಾಸ್ ದರ್ಶನ್ ರವರ ಅಭಿಮಾನಿಗಳು ಯಾರು ಕೂಡ ಆತರ ಮಾಡೋದಕ್ ಸಾಧ್ಯ ಇಲ್ಲ. ಸೊ ಕೆಲವರು ಆತರ ಮಾಡ್ತಾ ಇದ್ದಾರೆ. ಅಂತವ್ರಿಗೂ ಕೂಡ ಹೇಳೋದಿಷ್ಟೇ, ದಯವಿಟ್ಟು ಹಂಗೆಲ್ಲ ಮಾಡೋದಕ್ ಹೋಗ್ಬೇಡಿ, ಓಕೆನಾ? ಈಗ್ಲೇನೆ ಅದೇನೋ ಅಂತಾರಲ್ಲ, ನಮ್ಮ ಬಾಸ್ ಅವರು ಈಗ ಬಂದು ನಿಂತಿದ್ದಾರೆ, ಮತ್ತೆ ಅದನ್ನ ನಿಮ್ಮಂತವ್ರಿಂದನ ಅದೇನೋ ಅಂತಾರಲ್ಲ, ನೀವ್ ಯಾರಿಗೂ ಸಂಬಂಧಪಟ್ಟಂತವ್ರಾಗಿರಲ್ಲ, ಯಾವ್ದೇ ಒಬ್ಬ ನಟರಿಗೂ ಸಂಬಂಧಪಟ್ಟಂತವ್ರಾಗಿರಲ್ಲ. ನೀವು ಮನೇಲಿ ಕುತ್ಕೊಂಡು ಸುಮ್ನೆ ಮಾಡೋದು ಕೆಲ್ಸ ಇಲ್ದೇನೆ ಏನೇನ್ ಬೇಕೋ ಅದನ್ನ ಮಾಡ್ತಾ ಇರತಕ್ಕಂಥವ್ರು ಕೆಲವರು ಇದ್ದಾರೆ. ಸೊ ಅದು ನಾಟ್ ಓನ್ಲಿ ನಮ್ಮ ಡಿ ಬಾಸ್ ಅವರ ಫ್ಯಾನ್ ಪೇಜಸ್ ಗಳು ಅಷ್ಟೇ ಅಲ್ಲ, ಸುದೀಪ್ ಅವ್ರ ಫ್ಯಾನ್ಸ್ ಪೇಜ್ಗಳಾಗ್ಬೋದು, ನಮ್ಮ ಶಿವಣ್ಣ ಅವ್ರ ಫ್ಯಾನ್ ಪೇಜ್ಗಳಾಗ್ಬೋದು, ಧ್ರುವ ಸರ್ಜಾ ಅವ್ರ ಫ್ಯಾನ್ ಪೇಜ್ಗಳಾಗ್ಬೋದು, ನಮ್ಮ ದುನಿಯಾ ವಿಜಯ್ ಅವ್ರ ಫ್ಯಾನ್ ಪೇಜ್ಗಳಾಗ್ಬೋದು, ಮತ್ತೆ ನಮ್ಮ ಏನು ಯಶ್ ಅವರ ಫ್ಯಾನ್ ಪೇಜ್ಗಳಾಗ್ಬೋದು. ಕೆಲವರು ಅಂದ್ರೆ ಒರಿಜಿನಲ್ ಫ್ಯಾನ್ಸ್ ಪೇಜ್ಗಳು ಏನಿದಾವೆ, ಫ್ಯಾನ್ಸ್ ಗಳೇನಿದ್ದಾರೆ, ಅವ್ರು ಯಾರು ಕೂಡ ಇಂಥದ್ದು ಆ ನಟರುಗಳನ್ನ ನಿನ್ಸೋದು, ಈ ನಟರುಗಳನ್ನ ನಿನ್ಸೋದು ಹಂಗ್ ಮಾಡಲ್ಲ. ಕೆಲವು ಫ್ಯಾನ್ ಪೇಜ್ಗಳು ಮಾತ್ರನ ಹಿಂಗೆ ನಿಂದಿಸ್ತಕ್ಕಂತ ಕೆಲಸ ಮಾಡ್ತಾರೆ. ದಯವಿಟ್ಟು ಯಾರು ಆತರ ಮಾಡ್ಬೇಡಿ ಅಂತ ಕೇಳ್ಕೊಂತೀನಿ. ಎಸ್, ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ KFI ಅಪ್ಡೇಟ್. ನಮಸ್ಕಾರ.